ಏನೇನಾ ಸರಿ ಆಯ್ತು. ಯಾಕೋ ಇಷ್ಟೊಂದು ಸಿನ್ಸಿಯರ್ ಕೂತಿದ್ದೀರಾ ಕ್ಲಾಸಲ್ಲಿ? ಚೆನ್ನಾಗಲ್ಲ ಅದಕ್ಕೆ ನೋಡ್ತಾವ್ರೆ. ಇಷ್ಟೊಂದು ಸಿನ್ಸಿಯರು ಬೇರೆ ಕ್ಲಾಸಲ್ಲಿ ನೋಡಲಿಲ್ಲ. ಇಷ್ಟೊಂದು ಸಿನ್ಸಿಯರ್ ಕೂತ್ಕೊಳ್ಳೋದನ್ನ ಯಾರೋ ಮಿಸ್ಸು ಸ್ವಲ್ಪ ಬಂದಿದ್ದಾರೆ. ಗಾಡಿಗೆ ಬೆಂಕಿ ಎತ್ಕೊಂಡೈತಪ್ಪ. ಹೋಗ ಬಾಯ್ಸ್, ಅಂಕಲ್ 800 ಫುಲ್ ಹೊಗೆ ಬರ್ತಾ ಇದೆ. ಏನು ಲೈನ್ ಚೇಂಜ್ ಮಾಡ್ತೀಯ? ಅಷ್ಟು ಕಲ್ಲಿ ರೋಡಿದ್ರು ಹಬ್ಬ RC ಫುಲ್ ಫಿದಾಗ್ಬಿಟ್ಟವನೆ ಜೊತೆ ನಮ್ಮ ಗಾಡಿನ ಹೋಗ್ಬಿಟ್ಟು. ಅದಕ್ಕೆ ನಮ್ಮ ಲೈನಿಗೆ ಬರ್ತಾವನೆ. ಓಕೆ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಿಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರತಿಗೊಟ್ಟರು. ಸ್ವಲ್ಪ ಯೂನಿಕಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ನಮ್ಮ ರೂಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಕೆಳಗಡೆ ಬಂದಿದ್ದೆ. ಸೊ ಇವತ್ತು ಕಾಲೇಜ್ಗೆ ರೆಡಿಯಾಗಿದ್ದೀನಿ. ಸೊ ಒಂದು ನಿಮಿಷ, ಹೆಲ್ಮೆಟ್ ಕೂಡ ರೆಡಿಯಾಗಿದೆ. ಗಾಡಿ ಕೂಡ ಫುಲ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ವಾಯ್ಸ್ ಕೇಳ್ತಿದ್ದೆ ಗೊತ್ತಿಲ್ಲ. ಬರೀ ಗೋಪುರ ಆಂಗಲ್ಗೆ ಶಿಫ್ಟ್ ಆಗೋಣ. ಗಾಡಿ ರೆಡಿಯಾಗಿದೆ. ಬಾಕ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಕಾರಣ ಹೆಲ್ಮೆಟ್ ಇಡೋಕ್ಕೆ ಆಗ್ತಾಯಿಲ್ಲ. ವಯರ್ ಲಾಕು ಅಪ್ಪ ಇಟ್ಕೊಂಡಿದ್ದಾರೆ. ಸೊ ಹೆಲ್ಮೆಟ್ ಇಡೋಕ್ಕೋಸ್ಕರ ಬಾಯ್ ಮಾ. ಓಕೆ ಬರ್ರಿ, ಬಾಯ್. ಇದ್ರ ಮಜಾನೇ ಬೇರೆ ಗುರು. ಡೇ ಬೈ ಡೇ ಎಲ್ಲ ತಿರುಗಿ ನೋಡ್ತಾರಲ್ಲ, ಆವಾಗ ಇನ್ನೂ ಮಜಾ ಜಾಸ್ತಿ ಆಗುತ್ತೆ ಇವಾಗಕ್ಕಿಂತ. ಅದು ಈಗ ಒಂಥರ ಡಿಫ್ರೆಂಟ್ ವೈಬೇ ಕೊಡ್ತಾಯಿದೆ ಗಾಡಿ. ಫುಲ್ಲಿ ಲೋಡೆಡ್ ಅನ್ನೋ ಥರ. ಸ್ವಲ್ಪ ಲೋಡ್ ಆಗಿದೆ ಈಗ, ಯಾಕಂದರೆ ಕೆಲವೊಂದು ನಾನೇ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಕ್ರ್ಯಾಶ್ ಕಾರ್ಡು, ಫಾಗ್ ಲ್ಯಾಂಪು, ಇಂಥ ಕೆಲವೊಂದು ಆಕ್ಸೆಸರೀಸ್ಗಳನ್ನ ನಾನೇ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಫುಲ್ಲಿ ಲೋಡೆಡ್ ಗಾಡಿ ಆಗಿಬಿಡೋದು. ಆದರೂ ಕ್ರೇಜಿ ಗುರು, ಕ್ರೇಜಿ. ಡಾಮಿ, ನಿನಗೆ ತುಂಬ ಬೇಗ ನಾಮಕರಣ ಮಾಡ್ತೀನಮ್ಮ. ತುಂಬ ಬೇಗ ನಾಮಕರಣ ಮಾಡ್ತೀನಿ. ಒಂದೊಳ್ಳೆ ಹೆಸರನ್ನ ಇಡ್ತೀನಿ. ಡಾಮಿ ಅನ್ನೋದು ತುಂಬ ಕಾಮನ್. ಎಲ್ಲರೂ ಕೂಗ್ತಾರೆ ಡಾಮಿ ಅಂತ. ನಿನ್ನ ನಾನು ಯುನೀಕಾಗಿ ಕರಿಬೇಕು. ಹೇಗೆ ನಮ್ಮ ಡಾರ್ಲೋ ಮತ್ತು ನಂದಿನ ಕೂಗ್ತೀನಿ ಆ ಥರ ನೀನು ಕೂಡ ಯುನೀಕಾಗಿರಬೇಕು. ಅದು ನನ್ನ ಇಷ್ಟ. ಏನು ಲೈನ್ ಚೇಂಜ್ ಮಾಡ್ತೀಯ? ಅಷ್ಟು ಕಲ್ಲಿ ರೋಡಿದ್ರು ಹಬ್ಬ RC ಫುಲ್ ಫಿದಾಗ್ಬಿಟ್ಟವನೆ ಜೊತೆ ನಮ್ಮ ಗಾಡಿನ ಹೋಗ್ಬಿಟ್ಟು. ಅದಕ್ಕೆ ನಮ್ಮ ಲೈನಿಗೆ ಬರ್ತಾವನೆ. ಬರ್ರಿ ಪೀಸಾಗೆ ಕಾಲೇಜ್ಗೆ ಹೋಗುಮ್ಮ. ಇವತ್ತು ಸ್ವಲ್ಪ ಬೇಗನೆ ಹೊಟ್ಟಿದ್ದೀನಿ. 7:52 ಇನ್ನೂ ಟೈಮು. 8:30 ಕಾಲೇಜ್ಗೆ ಇಲ್ಲ, ಸ್ವಲ್ಪ ಲೇಟ್ ಆಯಿತು. ಬಟ್ ಓಕೆ, ನೋ ಪ್ರಾಬ್ಲಮ್. 8:15 ಇರಬೇಕು ಆ್ಯಕ್ಚುಲಿ, ಚೆನ್ನಾಗಿರುತ್ತೆ. ಹೋಗಿ ಅರ್ಧ ಗಂಟೆ ಬೇಕೇ ಬೇಕು. ಕಾಯ್ತಾ ಇದ್ರೆ ಕಾಯ್ತಾನೆ ಇರಬೇಕು ಈ ರೋಡಲ್ಲಿ ಮಾತ್ರ. ಎಲ್ಲ ತಿರ್ಗಿ ನೋಡ್ಬೇಕು ಇವರು. ಅದೇ ನನ್ನ ಇಷ್ಟ. ನನ್ನ ಗಾಡಿ ಹಿಂಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ಜನ ತಿರುಗಿ ನೋಡಬೇಕು. ಯಾವುದಿದು ಗಾಡಿ, ಯಾರದು ಅಂತ. ಅದು ಮಜಾ. ಏನಿದು ಪೊಲೀಸ್ ಸ್ಟೇಷನ್ ಮುಂದೆ ತಂದಿಸ್ತಾನೆ ಬಸ್ನ. ಏನೋ ಆಗೈತಲ್ಲ, ಸುಮ್ಮನೆ ಯಾರು ಏನೋ ನಿಲ್ಲಲ್ಲಪ್ಪ ಹಂಗೆಲ್ಲ. ಏನೋ ಸೀನ್ ಆಗಿದೆ. ಅದಕ್ಕೆ ತನ್ನ ಒಮ್ಮನ ಗಾಡಿನ ಪೊಲೀಸ್ ಸ್ಟೇಷನ್ ಮುಂದೆ ಹಾಕವ್ರೆ. 3,000 RPM. ಯಾರಂದ್ರೆ ಯಾರಿಗೂ ಗೊತ್ತಾಗಲ್ಲ ಗುರು ಗಾಡಿ ಸೈಲೆನ್ಸರ್ ಆಲ್ಟರ್ ಆಗಿದೆ ಅಂತ. ಸೀರಿಯಸ್ಲಿ ಸೈಕು. ಓಕೆ ಬೈಸ್, ಬನ್ನಿ ಸೀದಾ ಹೋಗುಮ. ಆದರೆ ನಮ್ಮ ಯಶವಂತ್ ಸಿಗುವ, ಇಲ್ಲ ಸೀದಾ ಕಾಲೇಜಿಗೆ ಹೋಗುವ. ಗಾಡಿಗೆ ಬೆಂಕಿ ಎತ್ಕೊಂಡೈತಪ್ಪ. ಕ್ಯಾಮ್ರಾ ಆನ್ ಮಾಡಿದೆ, ಬಟ್ ಎಲ್ಲ ಬಸ್ಕೊಂಡು ಅಡ್ಡ ಹಾಕೊಂಡೈತೆ. ಗಾಡಿ ಸ್ವಲ್ಪ ಓವರ್ ಜೋಶಾಗಿ ಓಡಿಸಿರಂಗಿದ್ದಾರೆ. ಹೋಗ ಬಾಯ್ಸ್, ಅಂಕಲ್ 800 ಫುಲ್ ಹೊಗೆ ಬರ್ತಾಯಿದೆ. ಕೂಲೆಂಟ್ ಗುರು ಅಂದ್ಕೊಂಡೆ, ಹೊಗೆ ಬರ್ತಾಯಿದೆ ನೋಡಿ. ಸ್ಟಾರ್ಟಿಂಗಲ್ಲಿ ಬೇಜಾನು ಹೊಗೆ ಬಂತಪ್ಪ. ಅದು ಸೈಕ್ ಅಂದ್ಕೊಳ್ರಿ. ಏನು ಒಳ್ಳೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಗಾಡಿ ಅನ್ನೋ ಥರ ಹೊಗೆ ಬರ್ತಾಯಿತ್ತು. ಕೂಲೆಂಟ್ ಹೊಡೆದೋಗಿದೆ. ಏನು ಗುರು ಟ್ರಾಫಿಕ್ ಇವತ್ತು ಈ ರೇಂಜಿಗಿದೆ. ಸರಿ ಬಾಯ್ಸ್, ಸಿಗ್ತೀನಿ ಬರ್ರಿ. ಯಶವಂತ್ ಸಿಗ್ತಾ. ಓಕೆ ಬಾಯ್ಸ್, ಅಲ್ಲಿ ಹೋಗ್ತಿದ್ದ ಜಾಗದಲ್ಲಿ ಟ್ರೈನ್ ಬಂದ್ಬಿಟ್ಟವ್ರೆ. ಈ ಗ್ಯಾಪಲ್ಲಿ ನಮ್ಮ ಗಾಡಿ ಪಾಸ್ ಆಗೋಲ್ಲ, ನಾವು ಹೋಗೋಕ್ಕಾಗಲ್ಲ. ಒಳ್ಳೆ ಪದ್ಧತಿ ಕಣ್ರಯ್ಯ. ಥೋ, ಈ ಸಿಟಿ ಟ್ರಾಫಿಕಲ್ಲಿ ಇದೊಂದೇ ಗುರು ಬೇಜಾರು. ನಮ್ಮ ದೊಡ್ಡ ಗಾಡಿಗಳನ್ನ ತಂದುಬಿಟ್ರೆ ಹಿಂಗೆ ಇಲ್ಲೆಲ್ಲೂ ಓಡ್ಸೋಕ್ಕಾಗಲ್ಲ. ಪಕ್ಕದಲ್ಲಿ ಪ್ಯಾರಲಲ್ ರೋಡ್ ಇತ್ತು, ಅಲ್ಲೇನೋ ಟ್ರೈನ್ ಬಂದ್ಬಿಟ್ಟವ್ರೆ ಗಾಡಿ ತೊಗೊಂಡೋಗ್ದಂಗೆ. ಒಳ್ಳೆ ಸೈಕು. ಇನ್ನೂ 2 ಸಿಗ್ನಲ್ ಬೇಕಿಲ್ಲಿ. ಸಿಗ್ತೀನಿ ಬರ್ರಿ. ಓಕೆ ಬಾಯ್ಸ್, ಬಂದರು ನೋಡಿ ನಮ್ಮ ಹುಡುಗರು. ಆದರೂ ಆ ಬಾಡಿಗೂ ಆ ಗಾಡಿಗೂ ವ್ಯತ್ಯಾಸನೇ ಇಲ್ಲ ಗುರು.
ನಡೀರಿ ಸಾರ್, ಬನ್ನಿ ಬಾಯ್ಸ್ ಹೋಗೋಣ. ಒಂದು 20 ನಿಮಿಷ ಇದೆ, 1/4 ಗಂಟೆ ಬೇಜಾನ್ ಕ್ಲಾಸ್ ಹತ್ರ ಕಾಲೇಜ್ ಹತ್ರ ಹೋಗೋಕ್ಕೆ. ಸೊ ಕಾಲೇಜ್ ಹತ್ರ ಗಾಡಿ ಪಾರ್ಕ್ ಮಾಡಿ ಕ್ಲಾಸ್ಗೆ ಹೋಗೋಕೆ ಒಂದು 10 ನಿಮಿಷ ಎಕ್ಸ್ಟ್ರಾ. ಕರೆಕ್ಟಾಗಿ ಒಂದು 5 ನಿಮಿಷ ಲೇಟಾಗಿ ಕ್ಲಾಸ್ಗೆ ಹೋಗ್ತೀವಿ. ಇವತ್ತೇನೋ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇದೆ, ಸ್ವಲ್ಪ ಬೇಗ ಹೋಗೋಣ ಬರ್ರಿ, ಪರವಾಗಿಲ್ಲ. ಓಕೆ ಬಾಯ್ಸ್, 20-30 ಹೋಯ್ತಾದ್ರೆ ಇವ್ರು ಗೊತ್ತಾಯಿಲ್ಲ ಏನು ಮಾಡೋಣ ಇವ್ರಿಗೆ. ಬರೋ ಸ್ವಲ್ಪನಾದರೂ ಬೇಗ ಅಂದರೆ 20-30 ಹೋಗೋನ್ಗೂ ಬಿಡ್ತಾಯಿಲ್ಲ. ಹಿಂದೆ ನಿಧಾನಕ್ಕೆ ಬರ್ತಾನೆ. ಈಗೆಲ್ಲ ಸ್ವಲ್ಪ ಸ್ಪೀಡಾಗಿ ಬಂದ, ಪರವಾಗಿಲ್ಲ ಗುರು. ಅಷ್ಟೊತ್ತಿಂದ ಹತ್ತತ್ರ 100-150 ಮೀಟ್ರ್ ಗ್ಯಾಪ್ ಮೇಂಟೈನ್ ಮಾಡ್ತಾನೆ. ಯಾಕೆ ರೋಶ್ ಏನ್ರ ನಿಮ್ಮದು? ಕಾಲೇಜಿಗೆ ಬರೋ ತನಕ ಸ್ಲೋ, ಕಾಲೇಜ್ ಹತ್ರ ಬಂದಾಗ ಸ್ಪೀಡು. ಹಾಂ, 70 ಹಂಗಲ್ಲ ಹಚ್ಚಿನಾ? ಹಂಗಲ್ಲ ಹಚ್ಚೋದು, ಹಿಂಗೆ ನೋಡೀಗ. ಏನೇ ಹೇಳ್ಗುರು, ಇದ್ರ ಮುಂದೆ ಇನ್ಯಾವ ಮಜನೂ ಇಲ್ಲ. ಏನು ಸ್ಮೂದಿ ಸೌಂಡು. ಹಂಗೆ ಗಾಡಿ ಬರ್ತಾಯಿದ್ರೆ ಎಲ್ಲ ತಿರ್ಗಿ ನೋಡ್ತಾರೆ. ಮತ್ತೇನು ಇಷ್ಟೊಂದು ಬೇಗ ಬಂದ್ಬಿಟ್ನಾ? ಇಲ್ಲಿ ಯಾರಿಗೂ ಕ್ಲಾಸೇ ಇಲ್ವಾ ಇವತ್ತು? ಕಾರ್ಗಳನ್ನೆಲ್ಲ ಈ ಕಡೆ ಹಾಕ್ಸ್ತಾನೆ ಅಂಕಲ್ ಇವತ್ತು. ಇಲ್ಲ ಇವರೇ ಬಂದು ಹಾಕೋರು ಈ ಕಡೆಗೆ. ಈ ಕಡೆ ಇಲ್ಲ ಅನ್ಸುತ್ತೆ ಪಾರ್ಕಿಂಗ್. ಬಾ ಇಲ್ಲೇ ಹಾಕೋಣ. ಅಲ್ಲಿ ನಮ್ದೊಂದು ಗಾಡಿ ಬರಬೇಕಲ್ಲ. ಹೆಂಗಿದ್ ಮಚ್ಚ? 70 70 ಏನಂತೆ? ಗ್ಯಾಪು ನಮ್ಮ ಗ್ಯಾಪಲ್ಲಿ ಅವನಾರ ಸಂದಿಲ್ ತೋರ್ಸಕ್ಕೆ ಟ್ರೈ ಮಾಡಿದ್ರೆ ಗ್ಯಾರಂಟಿ ಹುಡಿಕ ಬಂದು ಹೊಡಿತೀನಿ. ಅಷ್ಟೇ ಹೇಳೋದು. ಈಗ ನಿಲ್ಲಿಸ್ತೀನಿ, ತಲೆ ಕೆಡ್ಸ್ಕೊಳಲ್ಲ. ಎತ್ಬೇಕಾರೆ ಗಾಡಿ ಟಚ್ ಮಾಡ್ಬಿಟ್ಟು ಹಾಂ ಈಗ ಯಾಪಕ್ಕೆ ಬರ್ತಾನೆ ಅಷ್ಟೇ. ಅಷ್ಟೇ ಆಮೇಲೆ ಕಚ್ಬಿಡ್ತೀನಿ ನಾನು ಬಂದ್ಬಿಟ್ಟು. ಓಕೆ ಬಾಯ್, ಸಿಗೋ ಆಮೇಲೆ. ಓಕೆ ಬಾಯ್ಸ್, ಕ್ಲಾಸಲ್ಲಿ ಒಂದು ಆಕ್ಟಿವಿಟಿ ಯಾಕೆ ಮ್ಯಾಮ್ ಇಷ್ಟೊಂದು ಕ್ರೇಜಿ ಆಗಿದೆಯಾ? ಓಕೆ ಬಾಯ್ಸ್, ಕ್ಲಾಸಲ್ಲಿ ಕೂತಿದ್ದೀನಿ. ಸೊ ಸೆಕ್ಷನ್ ನಡೀರೋದು, ಸೆಕೆಂಡ್ ಸೆಕ್ಷನು. ಯಾರೋ ಮಿಸ್ಸು ಸ್ವಲ್ಪ ಬೇರೆ ಬಂದಿದ್ದಾರೆ, ಬೇರೆ ಮ್ಯಾಮ್ ಬಂದಿದ್ದಾರೆ ಕ್ಲಾಸ್ ನೋಡೋಕ್ಕೆ. ಸೊ ಹುಡುಗರು ಸ್ವಲ್ಪ ಫುಲ್ ಇಂಟ್ರಾಕ್ಟಿಂಗ್ ಅಲ್ಲ ಅವರೇ. ಯಾಕೋ ಇಷ್ಟೊಂದು ಸಿನ್ಸಿಯರಾಗಿ ಕೂತಿದ್ದೀರಾ ಕ್ಲಾಸಲ್ಲಿ? ಚೆನ್ನಾಗವ್ರಲ್ಲ, ಅದಕ್ಕೆ ನೋಡ್ತಾವ್ರೆ. ಇಷ್ಟೊಂದು ಸಿನ್ಸಿಯರು ಬೇರೆ ಕ್ಲಾಸಲ್ಲಿ ನೋಡಲಿಲ್ಲ, ಇಷ್ಟೊಂದು ಸಿನ್ಸಿಯರಾಗಿ ಕೂತ್ಕೊಳ್ಳೋದನ್ನ. ಓಕೆ ಬಾಯ್ಸ್, ನಮ್ಗೆ ಆಗ್ತಾರ ಸಬ್ಜೆಕ್ಟ್ ಹೇಳ್ಕೊಡೋಕ್ಕೆ ಬಂದರೆ ಮ್ಯಾಕ್ಸ್ನ. ಐಫೋನ್ ಅಪ್ಪ, ಆಡಿಯೋ ಕ್ಲಿಯರಾಗಿ ಬರುತ್ತೆ. ಸಾವುಕಾರ ಮಂದಿ ದುಡ್ಡಿಲ್ಲ ಆಗ್ಬಿಟ್ಟು ಎಲ್ಲ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಮ್ಯಾಕ್ಸನ್ನ ಹೇಳ್ತಾ ಇದ್ದಾರೆ, ತಲೆಗೆ ಹೇಳ್ತಾ ಇಲ್ಲ. ಕೂತ್ಕೊಂಡಿದ್ದೀನಿ ಸೈಯದ್ ಇಲ್ಲಿ ತಿರುಗಿ ನೋಡ್ತಾರೆ. ಓಕೆ ಬಾಯ್ಸ್, ಕಾಲೇಜ್ ಮುಗೀತು. ಸೊ ದೀಕ್ಷಿತ್ ಬರಲಿಲ್ಲ, ಸೊ ನೋಡ್ತಾ ಇದ್ದೀನಿ. ಹೆಲ್ಮೆಟ್ ಅವ್ರದ್ದು ಅಲ್ಲಿ ಇಕ್ಬಿಟ್ಟು ಬರ್ರಿ ನೋಡುವ. ಇರೋ ನಿಮಿಷ ಮೋಸ್ಟ್ಲಿ ಹೋಗಿರ್ಬೇಕು ಸೈಯದ್ ಜೊತೆ. ದಮ್ಮರದಮ್ ನೋಡಿ ಮತ್ತೆ ನಾವೆಲ್ಲ ಬೈಕಲ್ಲಿ ಬರ್ತೀವಿ. ಸುಮುಖ ಶ್ರೀಮಂತ. ಹಾಂ, ಸುಮ್ಮನೆ ಹಂಗೆ ಅಲ್ಲ, ಅವನು ನೋಡಿ ಕಾರಲ್ಲಿ ಬರ್ತಾನೆ, ಸಾವುಕಾರ ಅವನು. ಬಾಗೋಣ. ಕಾಮನ್ ಅನ್ಕೊಂಬಿಟ್ಟಾನೆ. ಓ ಕ್ರೇಜಿ. ಬಾಯ್ಸ್ ಬನ್ನಿ ಬಪ್ಪ. ಸೊ ಪ್ಯಾಕೆಟಲ್ಲಿ ಹೋಗೋಣ ಅಂತ. ಇವನು ದೀಕ್ಷಿ ಎಂತಕ್ಕೆ ಲೇಟ್ ಆಗ್ತಾನೆ ಅಂದರೆ ಇದೇ ಕಾರಣಕ್ಕೆ. ಅಪ್ಪಳ ಗಟ್ಟಿ ಕೂತ್ಕೋ. ಆಯಿತು, ಆರ್ಗೆ ಹೋಗ್ಬಿಟ್ಯಾ ಮಚ್ಚ? ಒಂದ್ಸಲಿ ನಮ್ಮ ಕಾಲೇಜಿಂದಲೇ ರ್ಯಾಪಿಡೋ ಮಾಡಬೇಕು. ಬೇಜಾರು ಬರುತ್ತೋ ಅದು ನಮ್ಮ ಕಾಲೇಜ್. ಇಲ್ಲಿ ನೋಡು. ಏನೇನಾ? ಸರಿ ಆಯಿತು.
ವ್ಯಾನ್ಗಳು ಬಂದ್ಬಿಡ್ತಲೇ ಬೇಜಾನು. ಜಾಸ್ತಿ ಏಟ್ ಆಗೋದು ನಿನಗೇನೆ. ಇಲ್ಲ ಮಚ್ಚ, ನಾನು ಆರ್ಬಿಡ್ತೀನಿ ಇನ್ನು ಬಿಟ್ಬಿಟ್ಟು. ನಾನು ಇನ್ನು ಹಂಗೆ ತಪ್ಕೊಂಡು ಆರ್ಬಿಡ್ತೀನಿ. ಓ ಸರಿ ಆಯಿತು, ಬಾಯ್. ಬರುತ್ತೆ, ಕೇಳಿಸ್ಕೊ ಈಗ. ಬರ್ತಾನೆ ಇಲ್ವಲ್ಲ ಇವತ್ತು. ಮೊನ್ನೆ ಹೆಂಗ್ ಬಂತು ಗೊತ್ತಾ ಪಪ್ಸು? ಅಲ್ಲ ಮೊನ್ನೆ ಇರಲಿ, ಇವತ್ತು ಬರ್ಬೇಕಾರೆ ಬಂತು ಕೊಡಲ್ಲ ಆಚೆ. ಓಕೆ ಬನ್ನಿ ಬಸ್. ಇದು ಬಸ್ ವ್ಯಾನ್ ಬೇರೆ ಇಲ್ಲಿ. ಈ ಕಾಲೇಜ್ ಅದು ಸ್ಕೂಲ್ದು. ಬನ್ನಿ ಬಸ್, ಹೋಗೋಣ. ದೀಕ್ಷಿತ್ ಕಾಯೋಣ. ಸೈಡ್ಗೆ ಹೋಗ್ಬಿಟ್ಟ ದೀಕ್ಷೆ, ಯಾಕೋ? ಹಾಂ ಅಲ್ಲ ಪಾಪ, ಹುಡುಗ ಎದುರ್ಕೊಬಿಟ್ನಲ್ಲ, ಅದಕ್ಕೆ ಬೇಡ ಅಂತ. ಏನ್ ಮ್ಯಾಮ್? ಏನೋ ಒಳ್ಳೆ ಕೋತಿ ನಗ್ತಾವನೆ ಚಿಕ್ಕ ಹುಡುಗ. ಆ ಟೋಪಿ ನೋಡ್ರಿ, ಟೋಪಿ ಹೆಲ್ಮೆಟು. ಯಶೋ ಎಕ್ಸ್ಪೋಸಿಂಗ್ ಟೋಪಿ ಹೆಲ್ಮೆಟ್. ಓಕೆ ಬಾಯ್ಸ್ ಬರ್ರಿ. ಓಕೆ ಬಾಯ್ಸ್, ಆದರೂ ಏನೇ ಹೇಳಿ, ಗಾಡಿ ಬರ್ತಾ ಅಂದರೆ ತಿರುಗಿ ನೋಡ್ದವ್ರು ಯಾರೂ ಇಲ್ಲ ಬಾಯ್ಸ್. ತಿರುಗಿ ನೋಡ್ತಾ ಇರ್ತಾರೆ ಎಲ್ಲ ಗಾಡಿನ. ಮಿರರ್ ಅದು ಏನಂದರೆ ಮಸ್ತು, ತುಂಬ ಜನ ಮಿರರಲ್ಲಿ ತಿರುಗಿ ನೋಡ್ತಾರೆ ಗುರು ಗಾಡಿನ, ಹೇಗಿದೆ ಇದು ಅಂತೇಳಿ. ಎಟರ್ನಲ್ ಗಾಡಿ ಹೇಳಿ ಕೇಳಿ. ಸೊ ಮಿರರಲ್ಲಿ ತಿರುಗಿ ಗಾಡಿಗಳನ್ನ ನೋಡೋದು. ಮಸ್ತು ಸೈಕ್ ಏನಂದರೆ ಗಾಡಿಗೆ ನುಗ್ಗಕ್ಕೆ ಜಾಗ ಸಿಗ್ತಲ್ಲ ಇವತ್ತು. ಆದರೂ ಸೌಂಡ್ ಹಿಂಗೆ ಬರ್ತಾಯಿದ್ರೆ ಅದ್ರ ಮಜಾನೇ ಬೇರೆ. ಏನು ಹೇಳು ಗಾಡಿ ಹೋಗ್ತಾಯಿದ್ರೆ ನೆಕ್ಸ್ಟ್ ಲೆವೆಲ್ ವೈಬ್ ಗುರು. ಎಲ್ಲ ತಿರುಗಿ ನೋಡೋಕ್ಕೋ, ನಮಗೆ ಇದ್ರ ಮೇಲೆ ಇನ್ನೂ ಲವ್ ಜಾಸ್ತಿ ಆಗೋಕ್ಕೋ ಇನ್ನೂ ಕ್ರೇಜಿ. ಇವನು ಎತ್ತಾಗ ಇಳಿತಿದ್ಯೋ ಅಣ್ಣ ನೀನು? ಎತ್ತಾಗ ರೈಟ್ ಇಂಡಿಕೇಟ್ರ್ ಆಗ್ತಾಯಿಲ್ಲ, ಏನಿಲ್ಲ. ಆದರೂ ಏನೇ ಹೇಳಿ ಬಾಯ್ಸ್, ಹಿಂಗೆ ಗಾಡೀಲಿ ಹೋಗೋದ್ರ ಮಜಾನೇ ಬೇರೆ ಸೀರಿಯಸ್ಲಿ. ಸ್ವರ್ಗ ಕಂಡ್ರಯ್ಯ. ಡಾಮಿನಲ್ಲಿ ಕಿಟ್ ಹಾಕ್ಕೊಂಡು ವಿತ್ ಆಕ್ರಪ್ ಹೋಗೋಕ್ಕೆ ಎಕ್ಸಾಸ್ಟು. ಭಯಂಕರ. ಓಕೆ ಬಾಯ್ಸ್ ಬರ್ರಿ, ಮನೆಗೆ ಹೋಗ್ತಾ ಸಿಗ್ತೀನಿ. ಮನೆ ಹತ್ರ ಸಿಗ್ತೀನಿ. ಸೈಡ್ ಹೋಗಪ್ಪ ಚಿನ್ನ. ಡ್ಯಾಡಿ ಇಸ್ ಕಮಿಂಗ್. ಓ ಮಾಗೋಟೂರಲ್ಲ. ಏನು ಗುರು ಇವತ್ತು ಇಷ್ಟೊಂದು ಟ್ರಾಫಿಕ್? ಏಕಾ ಬೇಜಾರು ಮಾಡಿಸ್ತವ್ರೆ. ಮನೆಗೆ ಹೋಗೇ ಬಿಡ್ತಲ್ಲ ಗುರು. ಓಕೆ ಬಾಯ್ಸ್, ಇವತ್ತು ಯಾಕೋ ನಮ್ಮ ಡೇನೇ ಸರಿ ಇಲ್ಲ ಅನ್ಸುತ್ತೆ. ಯಾರೊಬ್ಬ ಅಡ್ಡ ಬರ್ತಾನೆ ಇದ್ದಾನೆ. ಪ್ರಾಪರಾಗಿ ಆರಾಮಾಗಿ ಮನೆಗೆ ಹೋಗೇ ಬಿಡ್ತಾ ಇಲ್ಲ. ಏನು ಮಾಡೋಣ, ಏನು ಮಾಡೋಕ್ಕೆ ದಾರಿ ಇಲ್ಲ. ಇವ್ರ ಅಣ್ಣ ಬಸ್ಸನ್ನು ಬಿಡಲ್ಲ ಅನಿಸುತ್ತೆ. ಸೊ ಓಕೆ ಬಾಯ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋದು ಅನ್ಕೊತಾ ಇದ್ದೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾರ್ಯಾರು ನಮ್ಮನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ, ಹೋಗಿ ಇನ್ಸ್ಟಾದಲ್ಲಿ ಫಾಲೋ ಆಗಿಬಿಡ್ರಿ. ನಾನು ನಿಮ್ಮ ಪ್ರೀತಿಯ ಗೌಡ್ರು, ಸೈನಿಂಗ್ ಔಟ್ ಆಫ್ ದಿಸ್ ವ್ಲಾಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.